ಕರಿ ಫ್ರೆಂಡ್ಸ್. ಯಜಮಾನ್ರು ಬಂದ್ರಂದ್ರೆ ಮುಗೀತು ನೋಡ್ರಿ. ಸೂಪ್ ತಂದಾರ. ಇವನಿಗೆ ಕೆಮ್ಮತ್ತದ, ಆರಾಮಿಲ್ಲಲ್ರಿ, ಕೆಮ್ಮತ್ತದ ಅಂತೇಳಿ ಸೂಪ್ ತೊಗೊಂಬಂದಾರ. ಅವ್ರು ಬಂದ್ರಂದ್ರೆ ಏನು ಇದಕ್ಕೆ ಕಮ್ಮಿ ಮಕ್ಕಳು ಬಾಯಿ ಸುಟ್ವಿ. ಸೂಪರ್ ಅದಲ್ರಿ ಸೂಪ್ ತಿಳಿ ಕರೀರಿ. ನನ್ನ ಸಲ ಅಂತಂದಾರ ಗೋಬಿ ಮಂಚೂರಿ. ನನ್ನ ಸಲ ಅಂದ್ರೆ ಬರೀ ಸೂಪ್ ತರ್ತೀನಿ ಅಂದಿದ್ರು. ಇದು ಗೋಬಿ ಮಂಚೂರಿ ನನ್ನ ಸಲ ಅಂತ ತೊಗೊಂಬಂದ್ರಿ. ಅವ್ರಿಗೆ ಏನೇನು ಮಾಡೀನಂದ್ರೆ ಬಿಸಿ ರೊಟ್ಟಿ ಮಾಡೀನಿ ರೀ, ಕರ್ಚಿಕಾಯಿ ಪಲ್ಯ ಮಾಡೀನಿ ರೀ. ಜರ ಆಗ್ಯದ ಅದು. ಅವ್ರ ಪ್ರತ್ಯೇಕ ಕರ್ಚಿಕಾಯಿ ಪಲ್ಯ, ಬಿಸಿ ರೊಟ್ಟಿ, ಮತ್ತು ಸಪ್ಪಂಬೇಳೆ ಕೂಡ ಖಾರ ಮತ್ತು ಇದು ಹಾಕೊಂತ ತಿಲ್ಲತ್ತಾರ ಅವ್ರು. ಎಣ್ಣೆ ಅದು ರೊಟ್ಟಿ ಮಾಡಿ ನೋಡ್ರಿ. ಸುರುಕ್ ಮಾಡು. ಬಾಯ್ ಬಂದಿತ್ರಲ್ಲ ಹೋಯ್ತ್ರಿ. ಗರಂ ಕುಡಿ ಚರಿಗೆ ಕುಂಡಿರ್ಬೇಕು ಹಿಂಗ. ಹಂಗೆ ಸೂಪ್ ಬಕ್ಕಿ ಬಾಯಿ ತಿನ್ಪರ. ಇವತ್ತು ಮತ್ತು ನಾಳೆಗೆ ಓದ್ತಾರೆ ಫ್ರೆಂಡ್ಸ್ ಅವರು. ಅದಕ್ಕೆ ಇಟ್ಟೆಲ್ಲ ಅಡುಗೆ ಮಾಡೀನಿ. ಪಾಣಿ ಹೊಡೆದನ್ನ ಅದೇನ ರೊಟ್ಟಿ ಅದ. ಯಾಕೆ ಕೊಡಲ್ಲ? ಯಾರ ಸಲಿಂದ? ಮತ್ತೆ ವಿಜ್ಜು ಸೂಪ್ ಹೆಂಗ? ವಿಜ್ಜು ಸಲಿಂದ ಏನು ಮಾಡಲ್ರಿ ನೀವು? ಏನು ಮಾಡಲ್ರಿ? ಏನು ಮಾಡ್ತೀರಿ? ವಿಜ್ಜು ಏನು ಮಾಡ್ತಾನೆ? ಅವನು ನೋಡಿ ತಿನ್ನಮಂತ್ರಿ. ಬರೀ ಮಾಡ್ತಾನೆ ತಿನ್ನಮಂತ. ಹೊತ್ತ ಸಿಗ್ತೀರಿ ಊಟ ಮಾಡಿ. ಬಾಗಿ ಕೊಡಿ, ಬಾಗಿ ಮೈ ಮೇಲೆ ಜಲಕೊಬ್ರ. ಇದೇನು ತಂದಿರಿ? ಖವಾ. ಇದು ಖವಾ ಎಟ್ಟಕ್ರಿ? ಖವಾ ಗುಲ್ಕನ್ ಪೇಡ ತರ 100 ರೂಪಾಯಿ ಆಗತ್ರಿ. ಹಾಲ ಗೋಟಾಸಿ ಮಾಡ್ತಾರಿ. ಗಟ್ಟಿ ಆಗ್ತದ. ಗಟ್ಟಿ ಆಗ್ಬೇಕ, ಸಕ್ಕರೆ ಮಾಡ್ತಾರ. ಪಪ್ಪನೇ ತಿನ್ನಿಸ್ಬೇಕನು? ಹಂಗದ ತಿನ್ನು, ಪೂರ ತಿನ್ನು. ನೋಡಿ ಹಂಗದ ಹೊಡಸ್ತು. ಪಪ್ಪ ಅಂದೆಲ್ಲ ತಂದೇರು 100 ರೂಪಾಯಿ. ಊಟ ಆಗದೆ ಅದ್ರ ಸ್ವೀಟ್ ತಿನ್ನೋದಿಡ. ಯಾವ್ರಂದ್ರಿ? ಏಡವರಾಜ್. ಯಾವ್ರಂದ್ರಿ? ಚಿಲ್ಕೂರ್ ಬಾಲಾಜಿ, ಹೈದರಾಬಾದ್ ಕಡ್ದತ್ರಿ. ಚಿಲ್ಕೂರ್ ಬಾಲಾಜಿ ಟೆಂಪಲ್. ಬಾಯ್ ಮಾಡ್ರಿ. ನೀ ತಲೆ ಇಕ್ಕೊಂಡಿಲ್ಲಲ್ರಿ ಗಾಡ್ಯಾಗ್ರಿ. ಆಕಿ ಪಿಲ್ಲು ಕೈ ಒಂದ್ ಜರ ಹೊಟ್ಟೆಗೆ ಹೋಗಿ ಹಾಕ್ರಿ. ವಿಜು ಪಪ್ಪ ಬಾಡಿಗೆ ಹೊಂಟ್ರ ಹೋಲಿ ಹೇಳನ ಕೇಳ್ತಾನ್ರಿ. ಬೊಟ್ಟು ಹಾಕೊಂಜಾರ. ಯಜಮಾನ್ರು ಟ್ರಿಪ್ ಹೊಂಟ್ರಿ. ಮತ್ತು 5 ದಿನ ಟ್ರಿಪ್ ಹೊಂಟ್ರಿ. ನೀವೇ ಗೊತ್ತಿ. ಬಟ್ಟು ಇರ್ಲಾರ ಹೊಂಟ್ರಿ ಸಾಲಿ. ಹಸಿ ಮಾಡ್ರಿ. ಖಲಾಸ್ ಆಗ್ಯದ ಏನ್ರಿ? ಹಸಿ ಅದು ನಾ ದಿನ ನೀರಾಗ ಹಚ್ಕೋತಿಲ್ಲ ಮ್ಯಾಲ. ಹಸಿ ನಡಿ ಸಾಕು ಬರತನ ಸಾಕೇನಿ. ಒಟ್ಟು ಇದ್ದಿದ್ದಿಲ್ರಿ. ಬಾಯ್ ಹೋಲ್ರಿ, ನಂಗೆ ಲೇಟ್ ಆಗ್ಲತ್ತದ್ರಿ. ಪಿಲಿ ಬಾ. ಫೋನ್ ಹಚ್ಚಿರೋ ಮುಟ್ಟನ. ನಾನು ಜಾಕ್ ದೇವ್ರ ಪೂಜೆ ಮಾಡ್ತೀನಿ ರೀ. ಬಾಪ್ಲಿ ವಿಜಿ ಅದನ್ರಿ. ಬಾ ನೋಡಮ್ಮ, ವಿಜಿ ಅವ್ರ ಪಪ್ಪ ಬಿಟ್ಟು. ವಿಜಿ ಪಪ್ಪ ಟ್ರಿಪ್ ಹೊಂಟ್ರ. ಬಾ
ಬಾ ಮಾತಾಡ್ಸಿತ್ತು ಒಬ್ಬ ನಡಿ ಓಡು 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 ಅಳಬೇಡ ಅಳಬೇಡ ನಡಿ ನಡಿ ಅಳಬೇಡ ಅಳಬೇಡ ಇಲ್ಲಿ ನೀ ಸರಿ ಅಳ್ಬೇಡ ಅಂತ ಹೇಳ್ರಿ ಅಳ್ಬೇಡ ಅಂತ ಹೇಳ್ರಿ ಅಳ್ಬಾರ್ದ್ರಿ ಈಗ ಅಳ್ಬೇಡ ಅಂತ ಹೇಳ್ರಿ ಗಪ್ ಗಪ್ ಪೈಸಾ ಕೊಡ್ತಾನ ಪೈಸಾ ಕೊಡ್ಲಿ ನಿಂಗೆ ಪಪ್ಪ ಕೆಲ್ಸಕ್ಕೆ ಹೋಗ್ಬೇಕಿಲ್ಲ ಕೆಲಸ ಬರ್ತಾ ರಾತ್ರಿ ತಿಲ್ಲೇ ತಿಂದಿಲ್ಲ ಗೋಬಿ ಮಂಚೂರಿ ಪೇಡ ತಿಂದಿದ್ದಿಲ್ಲ ಪೈಸಾ ಕೊಟ್ರಿ ನಿಂಗ ಮತ್ತೆ ಪೈಸಾ ಕೊಡ್ತೀರ ನಿನಗೆ ಮನ್ಯಾಗ ಅಂದ್ರೆ ನನ್ನ ಬಳಿ ಏನು ಚಿಲ್ಲರ ಇಲ್ಲ ಮನ್ಯಾಗ ಕೊಟ್ಟಿದ್ದಪ್ಪ ನಿನಗೆ ಬಾಯ್ ಮಾಡೋ ಪಪ್ಪ ಕೆಲ್ಸಕ್ಕೆ ಹೋಲಿ ಏನು ತಿಂತೀನಿ ತಿಲ್ಲಿ ತರ್ತೀನಿ ಅವ್ರಿಗೆ ಇವತ್ತು ಟರ್ಬೂಸ್ಕಾಯಿ ಟರ್ಬೂಸ್ಗೆ ತರ್ತಾರ ಅವ್ನಿಗೆ 2 ರೂಪಾಯಿ ಕೊಡು ಶಾಲಿಗೆ ಹೋಲಕ್ರಿ ಹ್ಞೂ ಶಾಲ್ಯಾಗ ತೊಗೊಂತಿದ್ದಾನ ರೊಕ್ಕ ಕೊಡ್ಲಿ ಕೊಡು ಬಾ ಕೊಡಿ ಪಪ್ಪ ನಡಿ ಬಿಟ್ಟಿರೋದಾಗಲ್ರಿ ಬಾ ಬಾರು ಬಾ ವಿಜು ಜರ ನೀರು ತುಂಬ ಪಟ್ಟದ ಮನೆ ನಮ್ಮ ಮೈ ಇಲ್ಲ ಕೈ ಇಲ್ಲ ನೋಡ್ರಿ ಎಲ್ಲಿ ಒಂದು ಟ್ರಿಪ್ ಹೊಂಟ್ರು ಸರಿ ಓದ್ತೀರಿ ಜಳಕ ಮೇಡಮ್ ಈಗ ವಿಜು ಬಾಯ್ ಮಾಡಿ ಪಪ್ಪ ಬಾಯ್ ಜೋ ಬಾಕ ನೋಡಿ ನಾನಿ ಮೈ ತಗೊಮ್ಮಿ ಸರಿ ಅಕ್ಕ ಬರ್ತಾಳೆ ನೋಡಿ ಹೋ ಮಾಡಿ ಲೇಟ್ ಆಗ್ಲತ್ತವ ಬಾ ವಿಜ್ಜು ಹೋಗಮ್ಮಿ ನಡಿ ಮೈ ತಗೊಂಬಡಿ ಲೇಟ್ ಆಗ್ಯಾನ ಶನಿವಾರ ತಿಳಿದೇನ್ರಿ ಇವತ್ತು ಹೋಗಂದ್ರಿ ಮೈ ತಗೋತೀನಿ ನಡಿ ಬರ್ರಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅಲ್ರಿ ಈ ರೀತಿ ಪೂಜೆ ಮಾಡಿ ನೋಡ್ರಿ ಫ್ರೆಂಡ್ಸ್ ಮೊನ್ನೆ ಹೂವು ತಂದಿದ್ದೆಲ್ಲ ರೀ ಅಮಾಚಿ ದಿನ ಅವೇನೊಂದಿಷ್ಟು ಚೀಲ ಕುಳಿದೆವು ಫ್ರಿಜ್ ಒಳಗೆ ಇಟ್ಟಿದ್ದ ಸೊ ಹಂಗಾಗಿ ಇವತ್ತು ಶುಕ್ರವಾರ ದಿನ ಏರ್ಸ್ಬೇಕಂತೇಳಿ ಎಲ್ಲ ಹಾಗೆ ಇಟ್ಟಿದ್ರಿ ಫ್ರೆಂಡ್ಸ ಶುಕ್ರವಾರ ದಿನ ಹಾಂ ನಾ ಶನಿವಾರದ ಅಂತ ಅಂದ್ಕೊಂಡಿದ್ದೆ ರೀ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅದ ಅದಕ್ಕೆ ಪೂಜೆ ಮಾಡಿ ನೋಡ್ರಿ ಹಾಗೆ ಪೂಜೆ ಅಂತ ಕಮೆಂಟ್ ಹಾಕ್ರಿ ಇವಾಗ ಈಗ ಎದ್ದನ್ರಿ ಫ್ರೆಂಡ್ಸ್ ಈಗ ಅಡುಗೆ ಮಾಡ್ತೀನಿ ಲೇಟ್ ಅಂದ್ರೆ ಲೇಟ್ ಅಲ್ಲತ್ತದ ಹೊರಗಡೆ ಸಾಲಿ ಕಳಿಸ್ಬೇಕು ಈಗ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ನಡಿ ಬಟ್ಟೆ ಹಾಕೋ ನಡಿ ಡಬ್ಬ ಕಟ್ಟಿಂಡಿ ಇವ್ರಿಗೆ ಚಪಾತಿ ಮತ್ತು ಒಂದೆರಡು ಸಪ್ಪಂಬಳಿ ಮಾಡಿದ್ದೀನಿ ನಿನ್ನೆ ಒಂದೆರಡು ಸಪ್ಪಂಬಳಿ ಮಾಡಿದ್ನಲ್ಲ ಅದಕ್ಕೆ ಈ ಥರ ಫ್ರೈ ಮಾಡೀನಿ ಚಪಾತಿ ಇವ್ರಿಬ್ರೇ ಓದ್ತಾರೆ ಇವೇನು ಹೋಗಲ್ಲ ಇವತ್ತು ಇವನಿಗೆ ಆಧಾರ್ ಕಾರ್ಡ್ ತೆಗಿಲಿಕ್ಕೆ ಹೋಗ್ಬಾರದಾರ ಫ್ರೆಂಡ್ಸ ಅದಕ್ಕೆ ವಿಜ್ಜು ಹಾಯೇನು ಹ್ಞೂ ಅವ ಯಾಕ ರೊಕ್ಕ ತುಂಡೋತಿ ಎಲ್ಲನೂ ತುಂಡೋತಿ ನ್ಯಾಯ ಮಾಡಬೇಕು 1 ರೂಪಾಯಿ ಅದ ಮನೆ ಬಿಟ್ಟು ಹೋಗ್ಬೇಕು ಮನೆ ಬಿಟ್ಟು ಹೋಗ್ಬೇಕಣ್ಣ ನೀ ತೊಗೊಂಡು ಹೋತಿ ನಾ ಏನು ಮಾಡ್ಬೇಕು ಸಾಲೆಂದು ಯಾರು ಕೊಡ್ತಾರ ಹ್ಞೂ ಪುಕ್ಕರ್ ಕೊಡ್ತಾರ ರೊಕ್ಕ ನೀವು ರೊಕ್ಕ ಕೊಟ್ಟ 5 ರೂಪಾಯಿ ಕೊಡ್ತಾರ ನಿನಗ ಅಯ್ಯಪ್ಪೋ ಹ್ಞೂ ತೊಂಬ ಬಕ್ಕಳು ರೊಕ್ಕ ಮಾಡ ಬಕ್ಕಳು ಪೈಸೆ ಮಾಡಿ ಎದಕ್ಕೆ ನೀವು ಹೆಂಗದ ಕರಿ ನಾಯಿ ಬೆಳಗದ್ರೆ ಭಾಳ ಇತ್ತು ಇಲ್ಲ ಶಿಸ್ತಾಗ ಕೂತು ಊಟ ಮಾಡತ್ತಾರೆ ಫ್ರೆಂಡ್ಸ್ ಏನು ರಾತ್ರಿಗೆ ಅನ್ನ ಹುರ್ದೀನಿ ನಾವು ರಾತ್ರಿಗೆ ಏನೋ ಅಡುಗೆ ವೇಸ್ಟ್ ಮಾಡಂಗಿಲ್ಲ ರೀ ಇದೇ ಹುರ್ಕೊಂಡು ತಿಂತೀವಿ ಬಿಸಿ ಚಪಾತಿ ಪಲ್ಯ ಮಾಡಿ ನೀರು ಇಬ್ಬರು ಡಬ್ಬ ಕಟ್ಟಿನೇ ಹಾಕಿಲ್ಲ ರಂಗೋಳಿ ಹಾಕ್ಲಕತ್ತಾಳಲ್ಲಿ ನಂದು ಆಗ್ಯದ್ರಿ ಫ್ರೆಂಡ್ಸ ಇವ್ರಿಗೆ ಈಗ ಡಬ್ಬ ಕಟ್ಟಿನಿ ಅವ್ನಿಗೆ ಮೈ ತೊಳೆಯಲ್ಲ ಅವ್ನಿಗೆ ಬಂದು ತೊಳಿತೀನಿ ಆಧಾರ್ ಕಾರ್ಡ್ ತೆಗಿಲಿಕ್ಕೆ ಹೋಗೋದು ಅವ್ನಿಗೆ ಬಂದು ತೊಳಿತೀನಿ ಇವ್ರಿಬ್ಬರು ತೊಳೆದೀನಿ ಇವರು ನಾ ಕೆಲ್ಸಿಗೆ ಹೋಗ್ತೀನಿ ಕೆಲ್ಸಿಗೆ ಬರೋಬ್ಬರಿ ಅವ್ರು 9:30 ಟೈಮ್ ನೋಡ್ಕೊಂಡು ಅವ್ರಿಬ್ಬರು ಓದ್ತಾರೆ ಶಾಲಿಗೆ ಜಗಳ ಬೇಡ ಶಾಲಿಗೆ ಹೋಗ ಬಾಯ್ ಮಾಡೋರಿ ಬಾಯೇನು ರೀ ಗಂಟೆ ಐತ್ ನೋಡ್ರಿ ಪಾಪ ಫ್ರೆಂಡ್ಸ್ ಇಷ್ಟ ತನಕ ಬಟ್ಟೆ ಒಗ್ದರಿ ಬಂದ ರೂಪ್ಲೇನೆ ಇದಕ್ಕೆ ಹೋಗೋದ ರೀ ಆಧಾರ್ ಕಾರ್ಡ್ ತೆಗಿಲಿಕ್ಕೆ ಹೋಗೋದ ನಮ್ಮ ಪಾರಣ್ಣ ಆಧಾರ್ ಕಾರ್ಡ್ ತೆಗ್ಯೋದ ಅದಕ್ಕಾಗಿ ಅಂದ್ರೆ ಜಲ್ದಿ ಎದ್ದಿದ್ನಲ್ರಿ 6 ಗಂಟೆಗೆ ಎದ್ದಿದ್ರೆ ಅಂದ್ರೂ ಅಡುಗೆ ಜಾಸ್ತಿ ಇರಲಿಲ್ಲ ಚಪಾತಿ ಪಲ್ಯ ಮಾಡೀನಿ ಅವನಿಗೆ ಮೈ ತೊಳೆಯಕ್ಕೆ ನೀರು ಇಟ್ಟಿನಿ ಈಗ ಬಟ್ಟೆ ಹೋಗೋದು ತೋಡೆ ಇದ್ದು ಏನು ಯಜಮಾನ್ರಿಲ್ಲ ಏನಿಲ್ಲ ನಮ್ಮದು ಪಾರ್ಗಳದ್ದು ಅಷ್ಟೇ ಇದ್ದು ಬಟ್ಟೆ ಹೋಗೋದೇ ಕಿಚನ್ ಕಟ್ಟಿ ಒರೆಸ್ಕೊತೀನಿ ಒಂದು 4 ಮಂಡ್ಯ ಬಟ್ಟೆ ತಿಕ್ತೀನಿ ತಿಕ್ಕಿ ಹೋದು ಎಲ್ಲ ಕೆಲಸ ಮಾಡ್ಬೋಗ್ಬಿಡ್ತೀನಿ ರೀ
ದಿನ ಕೆಲ್ಸದಿಂದ ಬಂದ್ಮಾಕ ಮಾಡ್ಕೋತಿದ್ರಿ. ಇವತ್ತು ಕೆಲಸ ಮಾಡಿನೇ ಹೊಂಟೇನ್ರಿ ಕೆಲ್ಸಿಗೆ. ಬಂದ್ರೆ ಹಂಗೆ ಬಂದಪ್ಪ ಅದ್ರ ಬರ್ತೀನಿ ಹೋಗ್ಬಿಡ್ತೀನಿ. ಆಯ್ತಂದ್ರೆ ಆಯ್ತು ಇಲ್ಲ ಆಯ್ತು ಊಟ. ಹಾಂ ಅಷ್ಟು ಬಂಡೆ ತಿಕ್ತೀನಿ, ಅಲ್ಲಿ ಇಟ್ಟು ಮೈ ತೊಳಿತೀನಿ. ನೀವು ಹೋರ ಬರೀ ರೊಕ್ಕ ತೊಗೊಂಡು ಹೋಗ್ರಿ, ಅದಕ್ಕೆ ಬಿಟ್ಟು ಏನು ತೊಗೊಂಡು ಹೋಗ್ಬೇಡ. ಹ್ಞೂ ನಮ್ಮ ಇಜ್ಜಂತೂ ಭಾಳ ಆಗ್ತಿದ್ರು ಮುಂಜಾನೆ ಅವ್ರ ಪಪ್ಪನ ಸಲಿಂದ. ಅವ್ರ ಪಪ್ಪ ಹಿಂಗೆ ಬರ್ತಾರೆ ಹಿಂಗೆ ಓದ್ತಾರೆ, ಹಿಂಗೆ ಬರ್ತಾರೆ ಹಿಂಗೆ ಓದ್ತಾರೆ. ಅದಕ್ಕಾಗಿ ಅವಕ್ಕೆ ಒಂಥರ ಇದು ಆಗ್ಬಿಡಲ್ಲ. ಟೈಮ್ ಸಿಗ್ಬೇಕ್ರಿ ಅವ್ರಿಗೆ ಅವ್ರ ಪಪ್ಪನ ಜೊತೆ. ಬಂದ್ರಂದ್ರೆ ಒಂದು 2 ದಿನ 3 ದಿನ ಒಂದು 2 ದಿನ ಇದ್ರಲ್ಲಿ ಕಂಡಬಿಟ್ಟು ಖುಷಿ ಆಗ್ತದೆ ಪಾರ್ಗಳಿಗೆ. ಅವ್ರ ಯಜಮಾನ್ರು ಈಗ ಕೆಲಸ ಮಾಡಿರಿಂದ ನಡೆಯಲ್ಲಲ್ರಿ ಫ್ರೆಂಡ್ಸ್, ಮನ್ಯಾಗ ಕೂತ್ರೆ ನಡೆಯಂಗಿಲ್ಲ. ಹಾಗಾಗಿ ಅವ್ರು ಹಿಂಗೆ ಈಗ ನಿನ್ನೆ ರಾತ್ರಿ ಬಂದರೆ ಈಗ ಬೆಳಗ್ಗೆ ಹೋಗ್ಯಾರ ನೋಡ್ರಿ. ಅದಕ್ಕೆ ಮೊದಲೊಂದು 5 ದಿನ ಹೋಗಿದ್ರು, ನಿನ್ನೆ ರಾತ್ರಿ ಬಂದ್ರೆ ಈಗ ಮತ್ತೆ 5 ದಿನ ಹೋಗ್ಯಾರ. ಅದಕ್ಕೆ ನಾವು ಇಜ್ಜಿನ ಮುಂಜೆ ಅಂತ ಪ್ರಿ ಹೇಳಕತ್ತಿದ. ಮತ್ತು ಹೇಳಾರೆ ಹೋದ್ರಂದ್ರೆ ಮಮ್ಮಿ ಹೇಳಾರ್ದೆ ಹೋಗ್ಯಾರ, ಮಮ್ಮಿ ಹೇಳಾರ್ದೆ ಹೋಗ್ಯಾರ, ಮಮ್ಮಿ ಹೇಳಾರ್ದೆ ಹೋಗ್ಯಾರ ಅಂತೇಳಿ ಭಾಳ ಅಂದ್ರೆ ಭಾಳ ಇದು ಮಾಡ್ತಿರ್ತಾವ. ಅದಕ್ಕೆ ಪಪ್ಪ ಹೇಳೋಗ್ಯಾರಿ ಅವನಿಗೆ ವಿರಾಜ್ಗಿಟ್ಟು ಮೈ ತೊಳಿತೀನಿ. ಮಾತಾಡಿ ಹಾಂ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ನೀ ಇಲ್ಲಿ ಬಾ ಬರ್ಲೋಡು. ಭಾಳ ಅಂದ್ರೆ ಭಾಳ ಕೈಯೇನ ಮಾತಾಡಲಿ ಅವ್ರು ಕೂಡ ಎಂಟಾಗಿದ್ರಿ ಫ್ರೆಂಡ್ಸ್. ಇಟ್ಟು ಮೈ ತೊಳೆದು ಸ್ವಲ್ಪ ಕಸ ಹೊಡಿತೀನಿ, ಕಸ ಹೊಡೆದು ಹೋಗ್ಬಿಡ್ತೀನಿ, ಬಾಂಡೆ ಕಳಿಸ್ತಿರ್ತೀನಿ. ಅವ್ರು ಇದ್ರಂದ್ರೆ ಏನೋ ಒಂಥರ ಮನ್ಸು ಬರ್ತದೆ. ಯಜಮಾನ್ರು ಇದು ಮನೆ ಒಂಥರ ಕಳಕಳಿ ಇದ್ದಂಗೆ ಇರ್ತದೆ. 5 ದಿನ 6 ದಿನ ಹೋಗ್ತಾರೆ. ನಾ ಆಯಿತು, ಪಾರ್ಗಳಾಯಿತು, ಯೂಟ್ಯೂಬ್ ಆಯಿತು, ಮೊಬೈಲ್ ಆಯಿತು, ಮನೆ ಕೆಲಸ ಆಯಿತು, ಊಟ ಆಯಿತು, ಇಷ್ಟೇ ನೋಡೋಕೆ ಏನೂ ಇಲ್ರಿ. ಅವ್ರು ಇದ್ರಂದ್ರೆ ಏನೋ ಒಂಥರ ಇದು ಇದ್ದಂಗೆ ನಮ್ಗೆ. ಅದಕ್ಕೆ ನಿನ್ನೆ ರಾತ್ರಿ ಮಾತ್ರ ಹೋಗ್ಯಾರಿ. ಈ ಸೀಸನ್ ಕಮ್ಮಿ ರೀ, ಇರ್ತಾರೆ ಮನ್ಯಾಗಿನ್ನ. ಸೀಸನ್ ಇದ್ದಾಗ ಜಾಸ್ತಿ ಬಾಡಿಗೆ ಇರ್ತಾವ. ಈ ಮಳೆಗಾಲ ಬತ್ತಲ್ರಿ, ದಸರಾ ಆಗೋದು ಕಮ್ಮಿ ಇರ್ತಾವ. ಇನ್ನು 3 ತಿಂಗಳು ಟೈಮ್ ಕೊಡ್ತಾರೆ ನಮಗೆ ಅವರು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಆಯ್ತು ನೋಡಿರಿ ಫ್ರೆಂಡ್ಸ್, ಕೆಲ್ಸಕ್ಕೆ ಹೋಗ್ಬರ್ತೀನಿ. ಹೋಗ್ಬಂದು ಸಿಗ್ತೀನಿ ಅಂತ ನಿಮ್ಗೆ. ನಂಬರ್ ಪಿಲು ನಾ ಹೋಗ್ತೀನಂದ ಕೆಲ್ಸಕ್ಕೆ ಹೋಗ್ತೀನಿ. ನೀವು ಶಾಲಿಗೆ ಹೋರಿ. ಏನ ಲೇಟ್ ಅದ ಏನ ಹೇಳೋದು ಕೇಳ ಪಿಲು. ಪಿಲು ಸವನ್ ಹೋಗಿ ಮನೆ ಅಂದು ಹಾಂ ಆಡ್ರಿ ಇಲ್ಲಿ ಅಲ್ತಾನ. ಹಾಂ ರೊಕ್ಕ ಕೊಡ್ತೀನಿ, ಇಲ್ಲಿ ಆಡ್ರಿ ಅಲ್ತಾನ. ವಿರಾಜ ಅವ್ರು ಸಾಲಿಗೆ ಹೋಗ್ತಾರೆ, ಮನ್ಯಾಗ ಕುಂದ್ರ ನೋಡಿ. ಅವನಿಗೆ ವಿಚಾರ ಕೂಡ ಆಡ್ಲಕ್ಕ. ಹಾಂ ಇಲ್ಲಿ ಹೋಲಿ, ನಂಗೆ ಲೇಟ್ ಅಲ್ಲತ್ತದ. ಏನು ಅವನಿಗೆ ಕೊಡ್ರಿ ಆಡ್ಲಕ್ಕೆ. ನಮ್ಮ ಪಿಲ್ಲು ರಂಗೋಲಿ ಹಂಗೆ ಕೇಳ ಕಮೆಂಟ್ ಹಾಕಿ. ನಮ್ಮ ಪಿಲ್ಲುನ ಹಾಕಿ ಹೊಡಿತಾರೆ ರಂಗೋಲಿ. ಸೂಪರ್ ಬಂದದ ರಂಗೋಲಿ. ನಾ ಕೊಡ್ತೀನಿ ನೀವು ಸವನ್ ಹೋಗ್ಕೋರ ಮನೆ. ಅವ್ನಿಗೆ 1 ರೂಪಾಯಿ ಕೊಡು, ಅವ್ನಿಗೆ 1 ರೂಪಾಯಿ ಕೊಡು. ಸವನ್ ಹೋಗ್ಕೋರ. ನಾ ಓದ್ತೀನಿ, ನಂಗೆ ಲೇಟ್ ಅಲ್ಲದ ಕೆಲ್ಸ. ಹೊಸ 1 ರೂಪಾಯಿ ಕೊಡು. ಓದ್ತೀನಿ, ನಂಗೆ ಲೇಟ್ ಅಲ್ಲತ್ತ. ಬಾಯ್ ಇಲ್ಲ ನಾ ಓದ್ತೀನಿ. ಬಾಯ್ ನಮ್ಮ ಯಜಮಾನ್ರು ಬುಕ್ಕುಳ ದಿನಾಗಿದೆ. ಫಸ್ಟ್ ಟೈಮ್ ಅವ್ರು ರೊಕ್ಕ ಕೊಟ್ಟಿದ್ದು 500 600 ಚೀರ್ಬೇಡ 670 ರೂಪಾಯಿ ಕೊಟ್ಟಾರಿ. ಯಾಕಂದ್ರೆ ಇದೇ ಬುಕ್ಕುಳ ದಿನ ಮ್ಯಾಗ ಇದೆ ಫಸ್ಟ್ ಟೈಮ್ ಅವ್ರು ನಂಗೆ ಕ್ಯಾಶ್ ಕೊಟ್ಟೋಗಿದ್ದು. ನನ್ನ ಬಳಿ ಮೊದಲೆಲ್ಲ ಫೋನ್ಪೇ ಇರ್ತಿದ್ದಿಲ್ಲ ಅಲ್ರಿ ಫ್ರೆಂಡ್ಸ. ಅವಾಗ ಭಾಳ ಅಂದ್ರೆ ಭಾಳ ಕಿರಿಕಿರಿ ಕೊಟ್ಟಿನಿ. ಫೋನ್ಪೇ ಬೇಕ್ರಿ, ನಂಗೆ ಎಲ್ರಿ ಹೋದ್ರೆ ಫೋನ್ಪೇ ಬೇಕತ್ರಿ ಕಿರಿಕಿರಿ ಕೊಟ್ಟಿನಿ ರೀ. ಫೋನ್ಪೇ ಮಾಡ್ಸ್ಯಾರಿ. ನಂಗೆ ಫೋನ್ಪೇ ಮಾಡಿಸಿದ್ಮ್ಯಾಗ ಫೋನ್ಪೇ ನನಗೆ ಬೇಸರ ಆಗಿಬಿಟ್ಟದೆ. ಯಾಕಂದ್ರೆ ಕಡಿಮೆ ತರಬೇಕಾದ್ರೂ ಅಲ್ಲೇ ಫೋನ್ಪೇ ಮಾಡ್ಬೇಕು. ಒಟ್ಟು ಕ್ಯಾಶೇ ಇಲ್ಲರಿ ಕೈಯಾಗ. ಒಂದು ಉಪ್ಪಿನ ಪ್ಯಾಕೆಟ್ ತರಬೇಕಾದ್ರೆ ನಾನೇ ಹೋಗಿ ಫೋನ್ಪೇ ಮಾಡ್ಬೇಕು. ಯಾಕಂದ್ರೆ ನಮ್ಮನೆಗೆ ಯಾರಿಲ್ಲ ಫೋನ್ಪೇ ಮಾಡೋರು. ಯಜಮಾನ್ರು ಟ್ರಿಪ್ ಹೋಗ್ತಾರೆ, ನಾನೇ ಹೋಗ್ಬೇಕು. ಕ್ಯಾಶ್ ಇಲ್ರಿ ಕೈಯಾಗ. ಮಕ್ಕಳು ಬೇಸರ ಬಂದಾಗ ನೋಡಿ ಕರಿ ಹೇಳ್ತೀನಿ ರೀ. ನಾ ಏನು ರೀ ಏನಾದರೂ ಒಂದು ಕಮ್ಮಿ ಬೀಳ್ತೈತೆ ಮನ್ಯಾಗ. ಎಷ್ಟೇ ತಂದಿಟ್ಟರು ಸಂಸಾರಕ್ಕೆ ಏನಾದರೂ ಒಂದು ಅಡುಗೆ ಮಾಡೋಕ್ಕಾಗಲಿ ಅದಕ್ಕಾಗಲಿ ಪ್ರತಿಯೊಂದಕ್ಕೂ ಒಂದೊಂದು ಕಮ್ಮಿ ಬೀಳ್ತಿರ್ತದೆ ರೀ. ಸಾಮಾನು ತರಬೇಕಾದ್ರೂ ಅಲ್ಲಿ ಹೋಗಿ ಫೋನ್ಪೇ ಮಾಡಿನೇ ತರಬೇಕು. ಒಂದೊಂದಕ್ಕೂ ಇಲ್ಲಿಂದ ಅಲ್ಲಿಗೆ ಹೋಗಿ ಫೋನ್ಪೇ ಮಾಡಿ ತರಬೇಕು. ಖರೇನವ್ರು ಅವಾಗ ಫೋನ್ಪೇ ಸಲ ಜಗಳ ಆಡ್ತಿದ್ರೆ. ಈಗ ಫೋನ್ಪೇ ಮಾಡಿಸಿದಕ್ಕೆ ಬೇಸರ ಹೊಂಟದ. ನಮ್ಮ ಯಜಮಾನ್ರಿ ಅಂದಿನಿ ರೀ, ನಾವು ಕ್ಯಾಶ್ ಕೊಟ್ಟವ್ರಿ ನೀವು ಅಂತೇಳಿ. ಇವತ್ತು ಕ್ಯಾಶ್ ಕೊಟ್ಟಾರೆ. 600 ರೂಪಾಯಿ ಕೊಟ್ಟರು, 670 ರೂಪಾಯಿ ಕೊಟ್ಟರೆ ಮ್ಯಾಗಿಂದೆಲ್ಲ ಖರ್ಚಿಗೆ. ಈ ಬುಕ್ಕುಳ ದಿನ ಮ್ಯಾಗ ನಂಗೆ ಕ್ಯಾಶ್ ಕೊಟ್ಟೋಗ್ಯಾರ. ನಾವು ಫೋನ್ಪೇ ಸ್ಟಾರ್ಟ್ ಮಾಡ್ದೆ ಹಿಡಿದು ಒಂದು ವರ್ಷ ಮ್ಯಾಗ ಐತೆ. ನಾ ಫೋನ್ಪೇ ಚಾಲು ಮಾಡಿ ಅವಾಗ ಹಿಡಿದು ಒಟ್ಟು ಕ್ಯಾಶ್ ಕೊಟ್ಟಿಲ್ಲ ರೀ. ಮೊದಲು ಅದಕ್ಕೆ ಮೊದಲು ಟ್ರಿಪ್ಗೆ ಹೋಗ್ತಿರಲ್ಲ ರೀ ಯಜಮಾನ್ರು. ಪಾಶಿ 1000 ಹೋಗೊಳಗ ನಂಗೆ ಕೈಯಾಗ ಕೊಟ್ಟು ಹೋಗ್ತಿದ್ರು. ಅವಾಗ ಫೋನ್ಪೇ ಇರ್ತಿಲ್ಲಲ್ಲ ರೀ. ಈಗ ಟ್ರಿಪ್ ಹೋಗೋಣ ರೀ, ಖರ್ಚಿಗೆ ರೊಕ್ಕ ಅನ್ಬೇಕು ಫೋನ್ಪೇ ಮಾಡ್ತೀನಿ ರೀ. ಖರ್ಚಿಗೆ ರೊಕ್ಕ ಕೊಟ್ಟರೆ ಫೋನ್ಪೇ ಮಾಡ್ತೀನಿ ರೀ. ಹೋಗಳ ಖರ್ಚಿಗೆ ರೊಕ್ಕ ಕೊಟ್ಟರೆ ಫೋನ್ಪೇ ಮಾಡ್ತೀನಿ. ಬರೀ ಹಿಂಗೆ ಅನ್ನೋರು. ಇವತ್ತು ನಂಗೆ ಕ್ಯಾಶ್ ಕೊಟ್ಟವ್ರಿ ಅಂದೀನಿ. ಇದ್ದು ರೀ ಕ್ಯಾಶ್ ಕೊಟ್ಟೋಗ್ಯಾರ. ನಂಗೆ ಖುಷಿ ಅಲ್ಲತ್ತದ.
ಯಾಕಂದ್ರೆ ನಮ್ಮ ಪಿಲ್ಲಿ ದುಕಾನ್ಗೆ ಹೋಗ್ತಾಳಲ್ರಿ ಏನೇ ತರೋದಿತ್ತು ಮಾಡೋದಿತ್ತು ಅಂದ್ರೆ ಆಕಿ ದುಕಾನ್ಗೆ ಹೋಗ್ತಾಳ್ರಿ ಆಕಿ ತಿಳಿತ ಕಳಿಸ್ತೀನಿ ರೀ ಫೋನ್ಪೇ ಏನ ಕಳ್ಸಿಲ್ಲ ರೀ ಆಕಿಗೆ ಅದಕ್ಕೆ ರೀ ಈ ಸಲ ರೊಕ್ಕ ಕೊಟ್ಟಾಗ ಕಳ್ಸಮ್ಕೊಂಡು ಹೋಗ್ತೀನಿ ಕೆಲ್ಸಕ್ಕೆ ಹೋಗಿ ಬರ್ತೇನೆ ರೀ ಫ್ರೆಂಡ್ಸ್